ಕಾಂಗ್ರೆಸ್ ಅಭ್ಯರ್ಥಿ ಸಿಪಿ ಯೋಗೇಶ್ವರ್ ಮತದಾನವನ್ನು ಮಾಡಿದ್ದಾರೆ. ಹುಟ್ಟೂರು ಚಕ್ಕೆರೆ ಗ್ರಾಮದಲ್ಲಿ ಮತವನ್ನ ಚಲಾಯಿಸಿರುವಂತದ್ದು ಸಿಪಿವೈ. ಮತಗಟ್ಟೆ ಸಂಖ್ಯೆ 167ರಲ್ಲಿ ಮತದಾನವನ್ನ ಮಾಡಿದ್ದಾರೆ. ಯೋಗೇಶ್ವರ್ ಪತ್ನಿ ಶೀಲಾ ಯೋಗೇಶ್ವರ್ ಜೊತೆಗೂಡಿ ಸಿಪಿವೈ ಮತದಾನವನ್ನ ಮಾಡಿರುವಂತದ್ದು. ಅವರ ಸ್ವಗ್ರಾಮ ಚಕ್ಕೆರೆ, ಅಲ್ಲಿ ಮತದಾನವನ್ನ ಮಾಡಿದ್ದಾರೆ ಯೋಗೇಶ್ವರ್. ಇನ್ನು ಮತದಾನದ ಬಳಿಕ ಸಿಪಿ ಯೋಗೇಶ್ವರ್ ಹಾಗೂ ಪತ್ನಿ ಶೀಲಾ ನ್ಯೂಸ್ 18 ಜೊತೆ ಮಾತನಾಡಿದ್ದಾರೆ. ಏನ್ ಹೇಳಿದ್ರು ಕೇಳೋಣ. ಕಾಂಗ್ರೆಸ್ ಅಭ್ಯರ್ಥಿ ಸಿಪಿ ಯೋಗೇಶ್ವರ್ ಅವರು ಇವತ್ತು ಅವರ ಹುಟ್ಟೂರು ಚಕ್ಕೆರೆಯಲ್ಲಿ ಮತದಾನವನ್ನು ಮಾಡಿದ್ದಾರೆ. ನಮ್ಮ ಜೊತೆಗೆ ಸ್ವತಃ ಯೋಗೇಶ್ವರ್ ಅವರು ಇದ್ದಾರೆ, ಮಾತನಾಡಿಸ್ತೀನಿ. ಸರ್, ಮತದಾನ ಮಾಡಿದಿರಿ ನಿಮ್ಮ ಬೈ ಎಲೆಕ್ಷನ್ಗೆ, ಹೇಗಿದೆ ಸರ್ ವಾತಾವರಣ? ವಾತಾವರಣ ನನಗೆ ಪೂರಕವಾಗಿದೆ ಅಂತ ಅನಿಸ್ತಾ ಇದೆ. ಈ ಒಂದು ಚುನಾವಣೆ ಸರ್ಕಾರದ 1.5 ವರ್ಷದ ಸಾಧನೆಯನ್ನು ಪರೀಕ್ಷೆ ಮಾಡ್ತಕ್ಕಂಥ ಚುನಾವಣೆ. ಸರ್ಕಾರದ ವಿಚಾರಗಳು, ಸರ್ಕಾರದ ಸ್ಕೀಮ್ಗಳು ಸರಿಯಾಗಿದೆ, ಜನಸಾಮಾನ್ಯರಿಗೆ ಹತ್ತಿರವಾಗಿ ಸರ್ಕಾರ ನಡೀತಾ ಇದೆ ಅಂತ ಗೊತ್ತಾಗಬೇಕಾದ್ರೆ ಈ ಚುನಾವಣೆಯಲ್ಲಿ ನಾನು ಗೆಲ್ಲಬೇಕು. ಅದು ಗೆಲ್ಲುವುದರ ಮುಖಾಂತರ ಸರ್ಕಾರ ಸರಿದಾರಿಲಿದೆ ಅನ್ನೋದು ಪ್ರೂವ್ ಆಗುತ್ತೆ. ಸರ್, ಈಗ ಇದು 3ನೇ ಚುನಾವಣೆ ನಿಮಗೆ, ಇದು ಬಹಳ ಅಗ್ನಿ ಪರೀಕ್ಷೆ. ಈ ಅಗ್ನಿ ಪರೀಕ್ಷೆಯಲ್ಲಿ ಯೋಗೇಶ್ವರ್ ಪಾಸ್ ಆಗ್ತಾರ? ಏನಿಲ್ಲ ರೀ, ಒಂದು ಉಪಚುನಾವಣೆ ನಾವೇನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಕುಮಾರಸ್ವಾಮಿ ಅವರು ಕ್ಷೇತ್ರ ಬೇಡ ಅಂತ ಬಿಸಾಕೋದಂಥ ಚುನಾವಣೆ, ಮತ್ತೆ ಅವ್ರ ಮಗಂತ ನಿಂತಿದ್ದಾರೆ. ಈ ಚುನಾವಣೆಯಲ್ಲಿ ನಾನು ಗೆಲ್ತೀನಿ, ಏನು ಆ ಥರ ನನಗೆ ಯಾವುದೇ ರೀತಿಯ ಆತಂಕ ಇಲ್ಲ. ಜನ ನನ್ನನ್ನು ಸ್ವೀಕಾರ ಮಾಡ್ತಾರೆ. ಸರ್, ಈಗ ಈ ತಾಲೂಕಿನಲ್ಲಿ ಬಹಳಷ್ಟು ಅಭಿವೃದ್ಧಿ ವಿಚಾರವಾಗಿ ಚರ್ಚೆ ಆಗ್ತಾ ಇದೆ. ಮತ್ತೊಂದು ಕಡೆ ಕುಮಾರಸ್ವಾಮಿ ಅವರು ನಾವು ಅಭಿವೃದ್ಧಿ ಮಾಡಿದ್ದೀವಿ ಅಂತಾರೆ, ಒಂದು ಕಡೆ ನೀರಾವರಿ ವಿಚಾರ, ದೇವೇಗೌಡರು ಇಗ್ಲೂರು ಬ್ಯಾರೇಜ್ ಕಟ್ಟಿ ನಾವು ಅಂತಾರೆ, ಒಂದು ಕಡೆ ನೀವು ಅಂತೀರಿ. ಏನು ಸರ್ ಇದು, ಜನಗಳು ಯಾವ ರೀತಿ ಜಡ್ಜ್ ಮಾಡ್ತಾರೆ? ನೀರಾವರಿ ಇಶ್ಯೂ ಅದ್ರ ಸಕ್ಸಸ್ ಆದಮೇಲೆ ಜನ ಅದನ್ನು ಕ್ರೆಡಿಟ್ ತಗೊಳ್ಳೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಕುಮಾರಸ್ವಾಮಿ ಅವರು ಮೊದಲನೇ ಬಾರಿ ಶಾಸಕರಾಗಿ ಇದು CM ಆಗಿದ್ದಾಗ ಈ ನೀರಾವರಿ ವಿಷಯನೇ ಇರಲಿಲ್ಲ. ನಾನು ನೀರಾವರಿ ಮಾಡಿದ್ಮೇಲೆ ದೇವೇಗೌಡರು ಹೇಳ್ತಾರೆ ತಮಿಳ್ನಾಡವರು ಪೈಪನ್ನು ಮೋಟ್ರನ್ನ ಕಿತ್ತು ಬಿಸಾಕ್ತಾರೆ, ಟ್ರಿಬ್ಯುನಲ್ ನಡೀತಾ ಇದೆ ಅಂತೇಳಿ ದೇವೇಗೌಡರು ಹೇಳ್ತಾರೆ. ಸಕ್ಸಸ್ ಆಗಿ ಜನಗಳಿಗೆ ಅನುಕೂಲ ಆದಾಗ ಅದನ್ನು ಕ್ರೆಡಿಟ್ ತಗೊಳ್ಳೋಕೆ ಪ್ರಯತ್ನ ಪಡ್ತಾರೆ. ರಾಜಕೀಯದಲ್ಲಿ ಇದರ ತಂತ್ರಗಾರಿಕೆ ಇರುತ್ತೆ, ಅದು ನಮ್ಮ ಜನಗಳಿಗೆ ಗೊತ್ತಿದೆ ಏನಂತ ಸತ್ಯ. ದೇವೇಗೌಡರು ಸರಣಿ ಪ್ರಚಾರವನ್ನು ಮಾಡಿದ್ರು ತಾಲೂಕಿನಲ್ಲಿ, ಅದು ಯಾವ ರೀತಿ ಎಫೆಕ್ಟ್ ಆಗ್ಬೋದು ಸರ್? ಏನೋ ಅವ್ರ ಪಾರ್ಟಿ ಅವ್ರು ಮಾಡ್ತಾರೆ, ನಾವು ಸರಣಿ ಮಾಡಿದ್ವಿ, ಹಗಲು ರಾತ್ರಿ ನಾವು ಪ್ರಚಾರ ಮಾಡಿದ್ವಿ, ಜನ ತೀರ್ಮಾನ ಮಾಡಬೇಕು. ಸರ್, ಜಮೀರ್ ಅವ್ರ ಹೇಳಿಕೆ ಏನಾದ್ರು ನಿಮಗೆ ಎಫೆಕ್ಟ್ ಆಗುತ್ತಾ? ನನಗೇನು ಅದು ಹೇಳಿಕೆ ಯಾವುದು ಅಂತ ಗೊತ್ತಿಲ್ಲ, ನಾನು ಅದ್ರ ಬಗ್ಗೆ ಗಮನಿಸಲೂ ಇಲ್ಲ, ನನಗೇನು ಅದ್ರ ಬಗ್ಗೆ ಗೊತ್ತಿಲ್ಲ. ಇದಿಷ್ಟು ಯೋಗೇಶ್ವರ್ ಅವರ ಮಾತು. ಕ್ಯಾಮರಾ ಪರ್ಸನ್ ನೂರ್ ಅಹಮದ್ ಜೊತೆ AT ವೆಂಕಟೇಶ್ ಪ್ರಭು, ನ್ಯೂಸ್ 18 ಚನ್ನಪಟ್ಟಣ. ಕಾಂಗ್ರೆಸ್ ಅಭ್ಯರ್ಥಿ ಯೋಗೇಶ್ವರ್ ಅವರು ಇವತ್ತು ಮತದಾನವನ್ನು ಮಾಡಿದ್ದಾರೆ. ಅವರ ಜೊತೆಗೆ ಪತ್ನಿ ಶೀಲಾ ಅವರು ಕೂಡ ಬಂದು ಮತದಾನವನ್ನು ಮಾಡಿದ್ದಾರೆ. ನಮ್ಮ ಜೊತೆಗೆ ಸ್ವತಃ ಶೀಲಾ ಅವರು ಇದ್ದಾರೆ, ಅವ್ರನ್ನೇ ಈ ಬಗ್ಗೆ ಮಾತನಾಡಿಸ್ತೀನಿ. ಮೇಡಮ್, ಇವತ್ತು ಯೋಗೇಶ್ವರ್ ಅವರ ಜೊತೆಗೆ ಬಂದು ಮತದಾನ ಮಾಡಿದಿರಿ, ಹೇಗೆ ಅನ್ನಿಸ್ತಾ ಇದೆ? ರೆಸ್ಪಾನ್ಸ್ ಹೇಗಿದೆ ಮೇಡಮ್? ನೀವು ಕೂಡ ನೋಡ್ಕೊಂಡು ಬಂದಿದ್ದೀರಿ ಬೆಳಗ್ಗೆಯಿಂದಲೂ, ಹೇಗಿದೆ ರೆಸ್ಪಾನ್ಸ್? ತುಂಬಾ ಚೆನ್ನಾಗಿದೆ, ರೆಸ್ಪಾನ್ಸ್ ಇಸ್ ವೆರಿ ನೈಸ್. ಅಂದರೆ ಈ ಬಾರಿ ಇದು ನಿರ್ಣಾಯಕ ಚುನಾವಣೆಯಾಗಿ ಮಾರ್ಪಟ್ಟಿದೆ. ಅಂದರೆ ಈಗ ಒಂದು ಕಡೆ ನಿಖಿಲ್ ಕುಮಾರಸ್ವಾಮಿ ಅವರು 2 ಬಾರಿ ಸೋತಿದ್ದಾರೆ, ಒಂದು ಕಡೆ ಯೋಗೇಶ್ವರ್ ಅವರು 2 ಬಾರಿ ಸೋತಿದ್ದಾರೆ. ಹೇಗಿದೆ ಮೇಡಮ್ ಜನರ ಪಲ್ಸ್ ಹೇಗಿದೆ? ಈ ಬಾರಿ ನಮ್ಮ ಚನ್ನಪಟ್ಟಣ ಜನ ಅವರ ಮನೆ ಮಗನ ಆಯ್ಕೆ ಮಾಡ್ತಾರೆ ಅನ್ನೋ ಒಂದು ಭರವಸೆ ಇದೆ. ಅಂದರೆ ಭಾಳ ಟಫ್ ಅಂತ ಏನಾದ್ರು ಅನಿಸ್ತಾ ಇದೆ ಮೇಡಮ್? ಯಾಕೆಂದರೆ ಒಂದು ಕಡೆ ಕೇಂದ್ರದ ನಾಯಕರುಗಳು ಬಂದರು, ಒಂದು ಕಡೆ ರಾಜ್ಯದ ನಾಯಕರುಗಳು ಬಂದರು, ಕೇಂದ್ರ ಸರ್ಕಾರದ ನಾಯಕರುಗಳು, ರಾಜ್ಯ ಸರ್ಕಾರದ ನಾಯಕರುಗಳು, ಘಟಾನುಘಟಿ ನಾಯಕರುಗಳು ಬಂದರು. ಚನ್ನಪಟ್ಟಣವನ್ನು ಇಡೀ ದೇಶ ನೋಡುವಂಗಾಯಿತು. ಏನು ಹೇಳ್ತೀರಿ? ರೈತ ಇಸ್ ದ ಬ್ಯಾಕ್ ಬೋನ್ ಆಫ್ ಅವರ್ ಕಂಟ್ರಿ. ಒಬ್ಬ ರೈತ ಕುಟುಂಬ, ಒಬ್ಬ ಮೇಷ್ಟ್ರ ಮಗ ಆಗ್ಬಿಟ್ಟು ನಮ್ಮ ಚನ್ನಪಟ್ಟಣ ಜನರಿಗೆ ಬಹಳಷ್ಟು ಅಭಿವೃದ್ಧಿ ಕೆಲಸ ನಮ್ಮ ಯಜಮಾನರು ಮಾಡಿದ್ದಾರೆ. ಹಾಗಾಗಿ ಅವರು ಒಳ್ಳೆ ಕೆಲಸ, ಚನ್ನಪಟ್ಟಣ ಅಭಿವೃದ್ಧಿ ಹಾದಿ ಹೋಗೋಕ್ಕೆ ಇವರಿಂದ ಬಹಳಷ್ಟು ಸಾಧ್ಯ ಅಂತ ನಂಬಿದ್ದೀನಿ. ಅಂದರೆ ಈ ಸರ್ಕಾರದಿಂದ ಮುಂದಿನ ದಿನಗಳಲ್ಲಿ ಅಭಿವೃದ್ಧಿಗಳು ಆಗಬೇಕು ಅಂದರೆ ಯೋಗೇಶ್ವರ್ ಗೆಲ್ಲಬೇಕು ಅನ್ನುವಂಥ ಆಸೆಯನ್ನು ಕೆಲವರು ವ್ಯಕ್ತಪಡಿಸ್ತಾರೆ. ಈ ನಿಟ್ಟಿನಲ್ಲಿ ಏನು ಹೇಳ್ತೀರಾ? ಹೌದು, ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ, ಸೊ ಇವರು ಅವ್ರ ಮಾತೃಪಕ್ಷಕ್ಕೆ ಹೋಗಿರೋದ್ರಿಂದ ಬಹಳಷ್ಟು ಅಭಿವೃದ್ಧಿ ಕೆಲಸಗಳಾಗುತ್ತೆ. ಇದಿಷ್ಟು ಶೀಲಾ ಯೋಗೇಶ್ವರ್ ಅವರ ಮಾತು. ಕ್ಯಾಮರಾ ಪರ್ಸನ್ ನೂರ್ ಅಹಮದ್ ಜೊತೆ AT ವೆಂಕಟೇಶ್ ಪ್ರಭು, ನ್ಯೂಸ್ 18 ಚನ್ನಪಟ್ಟಣ. ಸಂಡೂರು ಕ್ಷೇತ್ರದಲ್ಲೂ ಕೂಡ ಭರ್ಜರಿಯಾಗಿ ಮತದಾನ ಪ್ರಕ್ರಿಯೆ ನಡೀತಾ ಇರುವಂತದ್ದು. ಈ ಸಂದರ್ಭದಲ್ಲಿ ನಾನಾ ರೀತಿಯಾದಂಥ ಲೆಕ್ಕಾಚಾರಗಳಂತೂ ಇದ್ದೇ ಇದೆ. ಸಂಡೂರು ಕ್ಷೇತ್ರವನ್ನು ಉಳಿಸಿಕೊಳ್ಳುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ಹರಸಾಹಸ ಪಡ್ತಾ ಇರುವಂಥದ್ದು ಆ ಕ್ಷೇತ್ರದಲ್ಲಿ. ಬಿಕಾಸ್ ಇಂದೆಂದೂ ಕಂಡರಿಯದ ರೀತಿಯಲ್ಲಿ ಬಿಜೆಪಿಯವರು ಈ ಬಾರಿ ಅಲ್ಲಿ ಪ್ರಚಾರವನ್ನ ಮಾಡಿರುವಂಥದ್ದು. ಅನ್ನಪೂರ್ಣ ವರ್ಸಸ್ ಬಂಗಾರಿಯ ಹನುಮಂತು ಅವರ ನಡುವೆ ತೀವ್ರ ಜಿದ್ದಾಜಿದ್ದಿ ಏರ್ಪಟ್ಟಿದೆ.
ಮುಖ್ಯಮಂತ್ರಿಗಳ ಹಾದಿಯಾಗಿ ಮಾಜಿ ಮುಖ್ಯಮಂತ್ರಿಗಳು ಮತ್ತು ಒಂದ್ ಕಡೆ ಕೆಪಿಸಿಸಿ ಅಧ್ಯಕ್ಷರು, ಬಿಜೆಪಿ ರಾಜ್ಯಾಧ್ಯಕ್ಷರು ಎಲ್ಲರೂ ಕೂಡ ಭರ್ಜರಿ ಅಲ್ಲಿ ಪ್ರಚಾರವನ್ನ ಮಾಡಿರುವಂಥದ್ದು. ಜನಾರ್ದನ್ ರೆಡ್ಡಿ ವರ್ಸಸ್ ಸಂತೋಷ್ ಲಾಡ್ ಅವರ ನಡುವಿನ ಹಣಾಹಣಿ ರೀತಿಯಲ್ಲೂ ಕೂಡ ಇದು ಕಾಣಿಸ್ತಾ ಇದೆ. ಸೊ ಕಾದ್ ನೋಡ್ಬೇಕು ಏನಾಗತ್ತೆ ಅಂತ. ಸಂಡೂರು ಇದುವರೆಗೂ ಕಾಂಗ್ರೆಸ್ ಗೆದ್ಕೊಂಡು ಬರ್ತಾ ಇದೆ. ಇನ್ನು ಕಳೆದ 4 ಚುನಾವಣೆಯಲ್ಲಿ ತುಕಾರಾಮ್ ಅವರು ಶಾಸಕರಾಗಿದ್ರು. ಅವರ ರಾಜೀನಾಮೆಯ ನಂತರ ತೆರವಾಗಿರುವಂತಹ ಹಿನ್ನೆಲೆಯಲ್ಲಿ ಚುನಾವಣೆ ನಡೀತಾ ಇದೆ. ಅವರ ಪತ್ನಿ ಅನ್ನಪೂರ್ಣ ಅವರು ಕಾಂಗ್ರೆಸ್ನಿಂದ ಅದೃಷ್ಟ ಪರೀಕ್ಷೆಗೆ ಇಳಿದಿದ್ರೆ, ಬಂಗಾರಿ ಹನುಮಂತ ಅವರು ಬಿಜೆಪಿಯಿಂದ ಅದೃಷ್ಟ ಪರೀಕ್ಷೆಗೆ ಇಳಿದಿದ್ದಾರೆ. ಸಂಡೂರು ವಿಧಾನಸಭಾ ಕ್ಷೇತ್ರದಲ್ಲಿ ಮತದಾನ ನಡೀತಾ ಇದೆ. ಮತಗಟ್ಟೆ ಸಂಖ್ಯೆ 67ರಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ ಆಗಿರುವಂತ ಅನ್ನಪೂರ್ಣ ಅವರು ಮತದಾನವನ್ನ ಮಾಡಿದ್ರು. ಪತಿ ತುಕಾರಾಮ್, ಪುತ್ರಿ ಚೈತನ್ಯ, ಪುತ್ರ ರಘುನಂದನ್ ಜೊತೆ ಆಗಮಿಸಿ ಅನ್ನಪೂರ್ಣ ಅವರು ಮತದಾನವನ್ನ ಮಾಡಿದ್ರು. ಮೊದಲ ಬಾರಿಗೆ ಅವರು ಅಭ್ಯರ್ಥಿಯಾಗಿ ಮತವನ್ನ ಚಲಾಯಿಸಿರುವಂಥದ್ದು. ಈ ಹಿಂದೆ ಅವರು ಪತಿ ಪರವಾಗಿ ಪ್ರಚಾರವನ್ನು ಮಾಡ್ತಾ ಇದ್ರು, ಪತಿಯ ಪರವಾಗಿ ಮತವನ್ನ ಚಲಾಯಿಸ್ತಾ ಇದ್ರು. ಈಗ ಅವರ ಪರವಾಗಿನೇ ಅವರು ಮೊದಲ ಬಾರಿಗೆ ಮತವನ್ನ ಚಲಾಯಿಸುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಾನು ಮೊದಲೇ ಬಾರಿ ಅಭ್ಯರ್ಥಿಯಾಗಿ ಇಲ್ಲಿ ಮತ ಚಲಾವಣೆ ಮಾಡಿದ್ದೇನೆ. ಎಲ್ಲ ಕಡೆಗೂ ನಮಗೆ ಉತ್ತಮವಾದ ಸ್ಪಂದನೆ ಸಿಕ್ಕಿತ್ತು ಜನರ ಎಲ್ಲ ಕಡೆಯಿಂದನೂ ಕೂಡ. ಇವತ್ತು ಬೆಳಗ್ಗೆನೆ ನಾವು ಬಂದು ಇಡೀ ನಮ್ಮ ಕುಟುಂಬ ಸಮೇತರಾಗಿ ಇವತ್ತು ಮತವನ್ನು ಚಲಾಯಿಸಿದ್ದೇವೆ. ಖಂಡಿತ ಇದೆ, ನಮಗೆ ಗೆದ್ದೇ ಗೆಲ್ತೀವಿ ಅಂತಕ್ಕಂಥ ವಿಶ್ವಾಸ ನಮಗೆ. ನಮ್ಮ ಎಲ್ಲ ಕಾರ್ಯಕರ್ತರು ನಮಗೆ ಆ ವಿಶ್ವಾಸವನ್ನು ತುಂಬಿದ್ದಾರೆ. ನಮ್ಮ ಮುಖಂಡರು ಎಲ್ಲರೂ ಒಗ್ಗಟ್ಟಾಗಿ ಚುನಾವಣೆಯನ್ನು ನಾವು ಎದುರಿಸ್ತಿದ್ವಿ. ಮುಕ್ತ ಮತ್ತು ಶಾಂತಿಯುತ ಮತದಾನಕ್ಕೆ ಎಲ್ಲರೂ ಅವಕಾಶ ಮಾಡಿಕೊಡ್ಬೇಕು. ಯಾಕಂದರೆ ಸಂವಿಧಾನಬದ್ಧವಾದಂಥ ಈ ಒಂದು ಚುನಾವಣಾ ಪ್ರಕ್ರಿಯೆಯಲ್ಲಿ ಎಲ್ಲರೂ ತಪ್ಪದೇ ಭಾಗವಹಿಸಬೇಕು. ಹಾಗೆಯೇ ತಮ್ಮ ಹಕ್ಕನ್ನು ತಾವು ಚಲಾಯಿಸಬೇಕು. ಸೂಕ್ತವಾದ ಮತ್ತು ಅಭಿವೃದ್ಧಿಪರವಾದ ಅಭ್ಯರ್ಥಿಗಳಿಗೆ ಆಶೀರ್ವಾದ ಮಾಡಬೇಕಂತೇಳಿ ನಾನು ಕೇಳ್ತೇನೆ. ಇನ್ನು ಸಂಡೂರು ಅಖಾಡದಲ್ಲಿ ಶಾಲುಗಳನ್ನು ಧರಿಸಿ ಶಕ್ತಿ ಪ್ರದರ್ಶನ ಕೂಡ ಆಗಿದೆ. ಶಾಲು ಧರಿಸಿ ಮತಗಟ್ಟೆಗೆ ಬಂದಂತ ಕೈ ಮತ್ತು ಬಿಜೆಪಿ ಮುಖಂಡರು, ಕಾಂಗ್ರೆಸ್ ಕಾರ್ಯಕರ್ತರು ಅವ್ರ ಶಾಲೆ ಹಾಕೊಂಡ್ಬಂದ್ರೆ ಬಿಜೆಪಿ ಮುಖಂಡರು ಕೇಸರಿ ಶಾಲನ್ನ ಧರಿಸಿ ಬಂದು ಮತವನ್ನ ಚಲಾಯಿಸ್ತಾ ಇದ್ರು. ಕೇಸರಿ, ಬಿಳಿ, ಹಸಿರು ಶಾಲನ್ನ ಧರಿಸಿ ಬಂದಿದ್ರು ಕಾಂಗ್ರೆಸ್ನ ನಾಯಕರುಗಳು. ಇನ್ನ ಇಲ್ಲಿ ಪ್ರಮುಖವಾಗಿ ಶಾಲು ಧರಿಸಿದ್ದಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಹಜವಾಗಿ ಒಂದೊಂದ್ಸಲಿ ಆಕ್ಷೇಪ ವ್ಯಕ್ತವಾಗುತ್ತೆ. ಬಟ್ ಇಲ್ಲಿ ಬಿಜೆಪಿಯವರು ಕೂಡ ಹಾಕೊಂಡ್ಬಂದಿದ್ರು. ಮತಗಟ್ಟೆ ಕೇಂದ್ರಕ್ಕೆ 2 ಪಕ್ಷದ ಕಾರ್ಯಕರ್ತರು ಅವರವರ ಪಕ್ಷದ ಶಾಲುಗಳನ್ನ ಧರಿಸ್ಕೊಂಡು ಬಂದಿದ್ರು. ಸಂಡೂರಿನ ತಾರಾನಗರದ ಮತಗಟ್ಟೆಗೆ ಎಂಟ್ರಿ ಕೊಟ್ಟು ಮತದಾನವನ್ನ ಮಾಡಿದ್ರು. ಇದು ಸಂಡೂರಲ್ಲಿ ಕಂಡು ಬಂದಂತಹ ದೃಶ್ಯ ನಿಮಗೆ ತೋರಿಸ್ತಾ ಇದ್ವಿ. ಆ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದು ಕಾಂಗ್ರೆಸ್ನ ಶಾಲು ಮತ್ತೆ ಬಿಜೆಪಿಯ ಶಾಲು. ಕೇಸರಿ ಶಾಲನ್ನ ಧರಿಸ್ಕೊಂಡು ಬಿಜೆಪಿ ಕಾರ್ಯಕರ್ತರು ನಾಯಕರುಗಳು ಬಂದಿದ್ರೆ, ಇನ್ನು ಕಾಂಗ್ರೆಸ್ನ ಶಾಲನ್ನ ಧರಿಸ್ಕೊಂಡು ಕಾಂಗ್ರೆಸ್ನ ಕಾರ್ಯಕರ್ತರು ಬಂದಿದ್ರು. ಇನ್ನು ಸಂಡೂರಿನಲ್ಲಿ ಸಂತೋಷ್ ಲಾಡ್ ತಾಯಿ ಶೈಲಜಾ ಲಾಡ್ ಅವರು ಮತವನ್ನ ಚಲಾಯಿಸಿದ್ರು. ಸಂಡೂರಿನ ಮತಗಟ್ಟೆ 67ರಲ್ಲಿ ಮತದಾನವನ್ನು ಮಾಡಿದ್ದಾರೆ. ಶೈಲಜಾ ಲಾಡ್ ಆಶೀರ್ವಾದವನ್ನ ಪಡೆದಿರುವಂತದ್ದು ಕಾಂಗ್ರೆಸ್ನ ಅಭ್ಯರ್ಥಿ ಅನ್ನಪೂರ್ಣ, ಸಂಸದ ತುಕಾರಾಮ್, ಸಂತೋಷ್ ಲಾಡ್ ತಾಯಿ ಜೊತೆಗೆ ಲಾಡ್ ಸಹೋದರಿ ಸುಜಾತಾ ಲಾಡ್ ಕೂಡ ಆಗಮಿಸಿ ಮತದಾನವನ್ನು ಮಾಡಿದರು.